ಬಹಳಷ್ಟು ಚರ್ಚೆ ಆಗ್ತಿದೆ. ಈ ಲಾಕ್ಡೌನ್ ಅನ್ನೋ ಪದ ಬಂತು, ಭಯ ಪಟ್ಬಿಟ್ಟಿದ್ದಾರೆ ಜನ ಪಾಪ. ಅಲ್ಲ, ಭಯ ಅಂತೂ ಎಲ್ಲರಿಗೂ ಇದೆ. ನನ್ಗೂ ಕೂಡ ಈಗ ಈ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಏನು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಇಂಥ ಸುದ್ದಿಗಳನ್ನ ಕೇಳಿದಾಗ ಏನೋ ದೊಡ್ಡದಾಗ್ಬಹುದೇನೋ ಅಥವಾ ಏನೋ ಆಗ್ಲಿಕ್ಕಿದೆಯೇನೋ, ಏನೋ ದುಸ್ತರವಾದಂತ ಪರಿಸ್ಥಿತಿಯನ್ನ ಎದುರಿಸಬೇಕಾಗಬಹುದೇನೋ. ಸೊ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಾತಾಡಿದ್ರು, ಅದಾದ್ಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದ್ರು, ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ಥಿತಿಗತಿಗಳನ್ನ. ಈಗ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಸಭೆ ನಡೆಸ್ತಾ ಇದ್ದಾರೆ ಅಂತ. ಬಟ್ ಇದ್ರಲ್ಲೂ ಕೂಡ ಸಿದ್ದರಾಮಯ್ಯನವ್ರು ನಾನ್ಯಾಕೆ ಹೋಗ್ಬೇಕು ನೋಡ್ರು, ಮೋದಿ ಅವರು ಪರಿಸ್ಥಿತಿಯನ್ನ ಎಲ್ಲಿಗೆ ತಂದಿಟ್ಬಿಟ್ರು. ಮುಂಜಾಗ್ರತೆ ತೆಗೆದುಕೊಂಡಿದ್ರೆ, ನಮ್ಮ ವಿದೇಶಾಂಗ ನೀತಿಗಳು ತುಂಬಾ ಚೆನ್ನಾಗಿದ್ದಿದ್ರೆ ಇವತ್ತು ನಮ್ಗಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ, ಇರಾನ್ ನಮ್ಗೋಸ್ಕರ ಮಾತ್ರ ಹಡಗುಗಳನ್ನ ಬಿಡ್ತಾ ಇತ್ತೇನೋ, ನಾವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಿಲ್ಲವೇನೋ, ಆ ತರ ಎಲ್ಲ ಸಬೂಬು ಕೊಟ್ಟು ಈ ಒಂದು ಮೀಟಿಂಗಿಗೆ ಗೈರು ಹಾಕ್ತಾರೆ ಅಂತ ನನ್ಗನ್ಸಲ್ಲ. ಗೈರು ಆಗ್ತಾರೆ ಅಂತ ನನ್ಗನ್ಸಲ್ಲ. ಯಾಕೆಂದ್ರೆ ಈ ಕ್ರೈಸಿಸ್ ಆರಂಭ ಆದಾಗ ಮೊದಲಿಗೆ ಮೋದಿ ಅವ್ರಿಗೆ ಪತ್ರ ಬರೆದಿದ್ದೆ ಸಿದ್ದರಾಮಯ್ಯನವರು. ತುಂಬಾ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸ್ತಿರೋ ನೋಡಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂತಹ ಎಮರ್ಜೆನ್ಸಿ ಮತ್ತು ತುಂಬಾನೇ ಮಹತ್ವವಾದಂತಹ ಇಂತಹ ಕ್ರೈಸಿಸ್ ಟೈಮ್ ಅಲ್ಲಿ ಮೀಟಿಂಗ್ ಗಳನ್ನ ಸ್ಕಿಪ್ ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ.